ಗೋವಾ ರಾಜ್ಯದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಗಾನ್ ಡೋಂಗ್ರಿ ಕ್ಯಾನ್ಕೋನಾ ಭಾಗದಲ್ಲಿ ಅಪಾಯದ ಸ್ಥಿತಿ ಇದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರೋ ನದಿ, ಹಳ್ಳ ಕೊಳ್ಳಗಳು ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಜೀವನ ಅಸ್ತವ್ಯಸ್ತವಾಗಿದೆ. ಇವತ್ತು ಸಹ ಗೋವಾದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆ ಕೂಡ ನೀಡಿದೆ. ಮಳೆಗೆ ಮಂಡೂರಾ ಗ್ರಾಮದಲ್ಲಿ ಮನೆ ಕುಸಿದು ಇಬ್ಬರ ಸಾವಾಗಿದೆ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ನೆರೆ ರಾಜ್ಯ ಗೋವಾದಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಕಡಲ ಕಿನಾರೆಯದು, ಮತ್ತೊಂದು ಕಡೆ ನದಿ, ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿಯುತ್ತಿವೆ. ಸಾಕಷ್ಟು ನಡುಗೆಡ್ಡೆಯಂತಹ ಪ್ರದೇಶದಲ್ಲೂ ಗ್ರಾಮಗಳು ಈ ಗೋವಾದಲ್ಲಿದೆ. ಅಲ್ಲೆಲ್ಲ ಪ್ರವಾಹದ ಭೀತಿ ಎದುರಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಗದ್ದೆಯ ದೃಶ್ಯವನ್ನು ನೀವು ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಯಾವುದೋ ನದಿ ಥರ ಹರಿತಾ ಇದೆ ನೀರು, ಅಂದರೆ ಅಷ್ಟೊಂದು ಫೋರ್ಸ್ಫುಲ್ಲಿಯಾಗಿ ನೀರು ಹರಿತಾ ಇರೋದು ಗಮನಿಸಬಹುದು. ಗೋವಾದ ಬೇರೆ ಬೇರೆ ಭಾಗಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ಗಾನ್ ಡೋಂಗ್ರಿ ಕ್ಯಾನ್ಕೋನಾ ಭಾಗದಲ್ಲಿ ಅಪಾಯದ ಸ್ಥಿತಿ ಇದೆಯಂತೆ. ಹಾಗಾಗಿ ಹವಾಮಾನ ಇಲಾಖೆ ಭಾರೀ ಮಳೆಯಾಗೋ ಮುನ್ಸೂಚನೆಯನ್ನು ಈಗಾಗಲೇ ನೀಡಿದೆ. ಅಲರ್ಟ್ ಆಗಿರುವಂತೆ ಹೇಳಿದೆ. ಇನ್ನು ಮಂಡೋರಾ ಗ್ರಾಮದಲ್ಲಿ ಮನೆ ಕುಸಿದು ಇಬ್ಬರ ಸಾವಾಗಿದೆ. ಫಾಲ್ಸ್ ನೋಡೋದಕ್ಕೆ ಈ ಪ್ರವಾಸಿಗರ ದಂಡು ಹೋಗಿರುತ್ತೆ. ಸುಮಾರು 40ರಿಂದ 50 ಜನ ಫಾಲ್ಸ್ ನೋಡೋಕ್ಕಂತ ಹೋಗ್ತಾರೆ. ಆ ಸಂದರ್ಭ ಇದ್ದಕ್ಕಿದ್ದಂತೆ ನೀರಿನ ಪ್ರಮಾಣ ಅಲ್ಲಿ ಜಾಸ್ತಿ ಆಗಿಬಿಡುತ್ತೆ. ತಕ್ಷಣ ಅಲ್ಲಿ ಈ ಕಾರ್ಯಾಚರಣೆ ಮಾಡೋರಿಗೆ SDRF ಟೀಮ್ನವರಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳೀಯ ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ, SDRF ತಂಡ ಬಂದು ಆ ಪ್ರವಾಸಿಗರನ್ನ ಅಲ್ಲಿ ರಕ್ಷಿಸ್ತಾ ಇರುವಂತಹ ದೃಶ್ಯವನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿ ಈ ಗದ್ದೆಗಳಲ್ಲಿ ನದಿ ರೀತಿಯ ನೀರು ಹರಿತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.